Okay. So good morning, everyone. We are going to start with the relations. Okay. So we are completed with the sites, and now we are going to start with the relations. Okay. So first we'll see definition of relation. Then what is the relation? Okay. Then after that we are going to solve the problems on the relations. Okay. So first write the definition. Write with me. I will explain. Okay. Definition ಬರ್ತಿರಲ್ಲ explain ಮಾಡ್ತೀನಿ. Relation, let A and B, let A and B be two sides, then a subset of A cross B, then subset of A cross B is called a binary relation or just a relation from A to B, and relation is denoted by R. If A comma B belongs to R, we say that A is related to B by R. A is related to B by R. Just a second. I'm saturated. Okay. And it is also denoted by ARB. And it is also denoted by ARB. Example, let A equal to 0, 1, 2, B equal to 3, 4, 5, A cross B equal to 0, 3. Okay, we'll solve this one. So we'll solve first. Let me explain the definition first. Later on we'll solve that one. Okay. Right on. I'll explain the definition. ಬರ್ಕೊಂಡ್ರಿ ಡೆಫಿನೇಷನ್ ಬರ್ಕೊಂಡ್ರಿ what about others? Still writing or written? Okay, ಹಂಗ ಕೇಳಿಲ್ಲ. ಸೊ ಏನ್ ಹೇಳ್ತಾನ, ರಿಲೇಷನ್ ಅಂತಂದ್ರೆ ಹೇಳ್ತಾನ let A and B. Okay, so let A and B be two sets ಅದಾವ ಅಂತ ಹೇಳ್ತಾನ. Okay, right. Okay, right. I will wait for 2 minutes. ಆಯ್ತಾ?
Completed writing? What about others? Definition ಬರ್ಬೋದಾತ? Okay, see now. So ಏನು ಹೇಳ್ತಾರೆ ನೋಡ್ರಿ, ರಿಲೇಷನ್ ನ ಹೆಂಗ್ ಡಿಫೈನ್ ಮಾಡ್ತಾನೆ ಅಂತಂದ್ರೆ, ಲೈಕ್ A and B be two sets, ಅಂದ್ರೆ A ಮತ್ತೆ B ಎರಡು ಸೆಟ್ ತಗೋಬೇಕು. Then a subset of A cross B is a binary relation or just a relation ಅಂತ ಕರೀತಾರೆ. ಅದನ್ನ ನಾವು ಮಾನ್ಯ ಮಾಡಿದ್ವಲ್ಲ, ಕಾರ್ಟೇಶಿಯನ್ ಪ್ರಾಡಕ್ಟ್. ಓಕೆ, ಸೊ ಈಗ ನಾವು A B ಎರಡು ತಗೊಂಡು ನಾವು A cross B ಮಾಡ್ತೀವಿ, ದಟ್ ಇಸ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡ್ತೀವಿ. ಇದ್ರದ್ದು ಸಬ್ಸೆಟ್, ಓಕೆ, ಇದ್ರದ್ದು ಸಬ್ಸೆಟ್ ಏನ್ ತಗೋತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರಿಲೇಷನ್ ಅಂತ ಕರಿತೀವಿ, ಅಥವಾ ಬೈನರಿ ರಿಲೇಷನ್ ಅಂತ ಕರಿತೀವಿ. Okay, both are same. Relation or binary relation, both are same. So just in the definition, ಏನಂತ ಅಂತಂದ್ರೆ A ಮತ್ತು B ಎರಡು ಸೆಟ್ ಇರ್ತಾವ. ಓಕೆ, A and B two sets ಇರ್ತಾವ. ಅದ್ರಲ್ಲಿ ನಾವು A cross B ಮಾಡ್ಬೇಕು. ಎವ್ರಿ ಸೆಟ್ಗೆ A cross B ಮಾಡ್ಬೇಕು. ಸೊ A cross B ಮಾಡಿದ್ಮೇಲೆ ಅದ್ರಾಗ ಒಂದು ಸಬ್ಸೆಟ್ ತಗೋತೀವಿ. A cross B ದಾಗಿಂದ ಒಂದು ಸಬ್ಸೆಟ್ ತಗೋತೀವಿ. ಆ ಸಬ್ಸೆಟ್ಗೆ ಏನಂತ ಕರಿತೀವಿ, ರಿಲೇಷನ್ ಆಫ್ A and B. ರಿಲೇಷನ್ ಆಫ್ A and B ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಬೈನರಿ ರಿಲೇಷನ್ ಆಫ್ A and B ಅಂತ ಕರಿತೀವಿ. We call it as relation of A and B or binary relation of A and B. ಅದನ್ನೇ ಹೇಳ್ತಾರೆ ನೋಡಿ, let A and B be two sets. ಎರಡು ಸೆಟ್ ಇರ್ತಾವ, ಅದ್ರಾಗ ನಾವು ಸಬ್ಸೆಟ್ ಆಫ್ A cross B, ಸಬ್ಸೆಟ್ ಆಫ್ A cross B ಗೆ ಏನಂತ ಕರಿತೀವಿ, ಬೈನರಿ ರಿಲೇಷನ್ ಆಫ್ A to B ಅಂತ ಕರಿತೀವಿ. ಓಕೆ, ಸೊ ಅದನ್ನ ಎದರಿಂದ ಡಿನೋಟ್ ಮಾಡ್ತೀವಿ ಅಂತಂದ್ರೆ R. So it is denoted by R symbol. That is, relation is denoted by R symbol. So ಅದನ್ನ ಹೆಂಗ್ ಓದ್ತೀವಿ ಅಂತಂದ್ರೆ, A, B belongs to R ಅಂತಂದ್ರೆ ಹೆಂಗ್ ಓದ್ತೀವಿ ಅಂತಂದ್ರೆ, A is related to B by R ಅಂತ ಓದ್ತೀವಿ. ಅಂದ್ರೆ ಇದನ್ನ A is related to B by R ಅಂದ್ರೆ A is related ಅಂದ್ರೆ A B ಜೊತೆ ರಿಲೇಟೆಡ್ ಅದ by using the relation operator ಅಂತ ಹೇಳಿ ಇಂಡಿಕೇಟ್ ಆಗ್ತದೆ. ಈಗ ನಾವು ಒಂದು ಸಬ್ಸೆಟ್ ತಗೊಂಡ್ವಿ ಅಂತಂದ್ರೆ, ಓಕೆ, ಈಗ ಒಂದು ಸಬ್ಸೆಟ್ ತಗೊಂಡ್ವಿ R ಒಳಗೆ. ಸೊ A is related to B by R. So we'll read it as A is related to B by R ಅಂತ ರೀಡ್ ಮಾಡ್ತೀವಿ. ಅದನ್ನ ಎದರಿಂದ ಡಿನೋಟ್ ಮಾಡ್ತೀವಿ ಅಂತಂದ್ರೆ A R B ಅಂತ ಡಿನೋಟ್ ಮಾಡ್ತೀವಿ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀವಿ ನೋಡಿದ್ರೆ, ಈ ಎಕ್ಸಾಂಪಲ್ ಮೇಲೆ ಗೊತ್ತಾಗ್ತದಂದ್ರೆ, ಸೊ ಫಸ್ಟ್ ಟೂ ಸೆಟ್ಸ್ ಕೊಟ್ಟಾನೇನು 0 1 2 3 4 5. ಓಕೆ, ಸೊ ಹಿಯರ್ ವಿ ಆರ್ ಡೂಯಿಂಗ್ ಫಸ್ಟ್ A cross B. ಫಸ್ಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡ್ಬೇಕು. ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಏನೇನು ಬರ್ತದೆ, 0,3, ಓಕೆ, 0,4, 0,5. ಓಕೆ, ನೆಕ್ಸ್ಟ್ 1, 1,3, 1,4, 1,5. ನೆಕ್ಸ್ಟ್ ವಿತ್ 2. ಓಕೆ, ನೆಕ್ಸ್ಟ್ ವಿತ್ 2, 2,3, 2,4 and 2,5. So now we have done the A cross B. So A cross B ಮಾಡಿವಿ. ನೆಕ್ಸ್ಟ್ ಒಂದು ಸಬ್ಸೆಟ್ ತಗೋತೀವಿ. ಓಕೆ, ಎದ್ರಾಂದು ಈ A cross B ದಾಗಿಂದ ಸಬ್ಸೆಟ್ ತಗೋತೀವಿ. ಏನ್ ತಗೋತೀವಿ ನಾನು, 0,3, 1,3 and 2,3 ಅಂತ ಒಂದು ಸಬ್ಸೆಟ್ ತಗೊಂಡಿವಿ. ಎದ್ರಾಂದು ಇದು A cross B ಇದೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ರಿಲೇಷನ್ ಅಂತ ಕರಿತೀವಿ. ಓಕೆ, ಸೊ ಅದು ಡಿನೋಟೆಡ್ ಬೈ R ಇರ್ತದೆ. So this is called as relation and it is denoted by R. Okay, ಆಮೇಲೆ ಮತ್ತೇನಂತಂದ್ರೆ ಈಗ ಇದನ್ನ ಹೆಂಗ್ ರೀಡ್ ಮಾಡ್ತೀವಿ ಅಂತಂದ್ರೆ 0 3 ಹೆಂಗ್ ರೀಡ್ ಮಾಡ್ತೀವಿ ಅಂತಂದ್ರೆ 0 is related to 3. Okay, 0 is related to 3 by R, or ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ 0 R 3. Okay, 0 is related to 3 by R or 0 R 3 ಅಂತ ಬರೀಬಹುದು. ಇದನ್ನ ಹೆಂಗ್ ರೀಡ್ ಮಾಡ್ತೀವಿ ಅಂತಂದ್ರೆ 1 is related to 3 by R, 1 R B. Okay, so similarly 2 is related to 3 or 2 R B. Okay, so this is the relation. So E cross product ಏನ್ ತಗೋತೀವಲ್ಲ, A cross B ದಾಗಿಂದ ಏನ್ ಒಂದು ಸಬ್ಸೆಟ್ ತಗೋತೀವಲ್ಲ, ಆ ಸಬ್ಸೆಟ್ ಗೆ ರಿಲೇಷನ್ ಅಂತ ಕರೀತಾನೆ. ಸೊ ಅದನ್ನ ಒಂದು ಓದ್ಬೇಕಾಗಿತ್ತಂದ್ರೆ, ಈ ಸಬ್ಸೆಟ್ ಆಗಿಂದ ಒಂದು ಓದ್ಬೇಕಾಗಿತ್ತಂದ್ರೆ ಹೆಂಗ್ ಓದ್ತೀವಿ ಅಂದ್ರೆ 0 is related to 3 by R ಅಂತ ಓದ್ಬೋದು. ಅದನ್ನ ಡಿನೋಟ್ ಮಾಡ್ಬೇಕಾಗಿತ್ತಂದ್ರೆ 0 R
3 ಅಂತ ಡಿನೋಟ್ ಮಾಡಬೇಕು. Understood the relation? Please reply. Relation understand author? Definition? Everyone please reply. I want reply from everyone. I want reply from everyone, not 2 or 3 people. If you have understood, please raise. If you don't understood, please chat there, I have not understood. Akash, both Akash, Amrita, Ashmita, Amrita, okay. Then Ashmita, Lakshmi, Vijay Lakshmi. Okay, so see here. ಈಗ ಇದನ್ನ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ಆರ್ ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂತಂದ್ರೆ 1 to 1 ರಿಲೇಶನ್ಶಿಪ್ ನಿಂದ ಡಿನೋಟ್ ಮಾಡ್ತೀವಿ. ಯಾವುದು ನಮ್ಮ ರಿಲೇಶನ್ ನ 1 to 1 ರಿಲೇಶನ್ಶಿಪ್ ನಿಂದ ಡಿನೋಟ್ ಮಾಡ್ತೀವಿ. ಸೊ ದಿಸ್ ಇಸ್ A and this is B. 0 1 2 3 3 3. So 0 3 1 3 2 3. So this is called as 1 to 1 relation. ಅಂದ್ರೆ 0 ನಿಂದ 3 ಗೆ 1 to 1 ರಿಲೇಶನ್ಶಿಪ್ ಅದ, 1 ನಿಂದ 3 ಗೆ 1 to 1 ರಿಲೇಶನ್ಶಿಪ್ ಅದ, 2 ನಿಂದ 3 ಗೆ 1 to 1 ರಿಲೇಶನ್ಶಿಪ್ ಅದ. ಸೊ ಇದಕ್ಕೆ ಏನು ಕರಿತೀವಿ ನಾವು 1 to 1 ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸೆಟ್ ತಗೊಂಡ್ರೆ ಸಬ್ಸೆಟ್ ನ ಅದನ್ನ ಈ ತರ ನೀವು ಅದನ್ನ ಡಿನೋಟ್ ಮಾಡಬೇಕು. ಕ್ಲಿಯರ್? ಸೊ ಅದೊಂದು ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಮತ್ತು ಡಿನೋಟ್ ಬರ್ಕೊಂಡ್ಬೇಕು. ರೈಟ್ ಆನ್ ಫಾಸ್ಟ್. ಎಕ್ಸಾಂಪಲ್ ಮತ್ತೆ ಇದು 1 to 1 ರಿಲೇಶನ್ಶಿಪ್ ಹಾಕೋದು. ಫಸ್ಟ್ ಇನ್ನೊಂದು ಬರ್ತೀವಿ ನೋಡಿ. R2 equal to ಸೇಮ್ ಇದ್ರಾಗ ಸಬ್ಸೆಟ್ ಹೋಗ್ತೀವಿ 1, 3, 2, 4, 2, 5. ಓಕೆ, ಸೊ ಇದನ್ನ ಹೆಂಗೆ ನೋಟ್ ಮಾಡ್ತೀರಿ ಅಂತಂದ್ರೆ 1 0 1 2 3 4 5. ಸೊ 1 2 3 2 4 2 5. ಓಕೆ, ಸೊ ಇದನ್ನ ಬರ್ಬೋದು ದಿಸ್ ಸೈಡ್. R1 R2 ಅಂತ ಎರಡು ರಿಲೇಶನ್ ತಗೊಂಡು ಬರ್ತೀನಿ ನಾನು. And on fast. Sorry, just a second. ಇಲ್ಲೆಲ್ಲ 3 ಇದೆ, ನಾನು ನೋಡಿಲ್ಲ ಅಂದ್ರೆ. ಓಕೆ, ಸೊ ಸೆಟ್ B is 3 4 5. Here 1 2. So 0 to 3 1 to 3 2 3 3. Okay, ಇಲ್ಲ 3 3 3 ಅಂತ ಬರ್ಕೊಂಡಿದ್ದ. B ಸೆಟ್ ಏನದ 3 4 5. B set is 3 4 5. Okay, A set is 0 1 to 3. So 0 to 3 1 to 3 2 to 3. So this is the relationship and this is 1 to 0 1 to 2 3 4. So 1 to 3 2 to 4 2 to 5. Okay, ಯಾರು ನೋಡೇ ಇಲ್ಲ ನೋಡ್ರಿ, ಹಂಗ ಬರ್ಕೋತೀರಿ. ಸೆಟ್ B ಏನದ 3 4 5 ಅದ, ನಾನು 3 3 ಅಂತ ಬರ್ಕೊಂಡಿದ್ದೆ. ಓಕೆ, ರೈಟ್ ಆನ್. Every time madam is not correct, please concentrate and write down. Explain ಮಾಡಬೇಕಾದ್ರೆ ಹಾಗೆ ನಾನು 3 3 3 ಅಂತ ಬರ್ಕೊಂಡ್ಬಿಟ್ಟಿದ್ದೆ ಅಲ್ಲ ನೀವು. ಸುಮ್ಮನೆ ಏನು ಬರ್ತಿರ್ತೀನಿ ಅದನ್ನ ಗೀಚ್ಕೋಬೇಡ್ರಿ. Think and write. Okay, completed. ಬರೋದಾಯ್ತಾ? Okay, so next
write example 2. So this is example 1. Example 2 ಬರೀರಿ. A equal to 1 to 3. Okay. So A equal to 1 to 3 ಕೊಟ್ಟಿದ್ದ ಅಂತಂದ್ರೆ write the relation of set A. Okay. So write the relation of set A. So ಇಲ್ಲಿ B set ಕೊಟ್ಟಿಲ್ಲ ಅಂದ್ರೆ ನೀವು ಏನು ಕಂಡೀಷನ್ ಮಾಡಬೇಕು, A cross A ಮಾಡಬೇಕು. Okay. So ಏನು ಕೊಟ್ಟಾನ ಅಂತಂದ್ರೆ A equal to 1 to 3 ಕೊಟ್ಟಾನ, write the relation of set A ಅಂತ ಕೊಟ್ಟಾನ. ಇದ್ರೊಳಗ B set ಕೊಟ್ಟಿಲ್ಲ. So B set ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಬೇಕು ನೀವು ಇಲ್ಲಿ A cross A ಮಾಡಬೇಕು. Okay. So A cross A ಮಾಡ್ರಿ 1 to 3 1 to 3. Okay. So 1 comma 1 1 comma 2 1 comma 3 2 comma 1 2 comma 2 2 comma 3 3 comma 1 3 comma 2 and 3 comma 3. Okay. So this is your Cartesian product. ಇದ್ರಾಗ ಒಂದು ಸೆಟ್ ತಗೊಂಡ್ಬಿಡ್ರಿ, ರಿಲೇಷನ್ ತಗೊಳ್ಳಿ. R equal to ಏನು ತಗೋತೀನಿ ಅಂತಂದ್ರೆ ಒಂದು ಸಬ್ಸೆಟ್ 1 comma 1 2 comma 1 2 comma 3 ತಗೊಳ್ಳಿ, then 3 comma 2. Okay. So I took one relation ಏನು ತಗೊಂಡಿನಿ 1 comma 1 2 comma 2 3 comma 2 ಅಂತ ನಾನು ರಿಲೇಷನ್ ತಗೊಂಡಿ. ಸೊ ಅದ್ರಾಗ ಇದನ್ನ ಇಂಡಿಕೇಟ್ ಮಾಡ್ರಿ. ಹೆಂಗೆ ಇಂಡಿಕೇಟ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಏನು ಬರ್ತದೆ ನಿಮ್ದು A into A ನೇ ಬರ್ತದೆ, ಯಾಕಂದ್ರೆ B ಇಲ್ಲ. ನೀವು A cross A ಏನು ಮಾಡಿರಂದ್ರೆ A ನೇ ಬರ್ತದೆ 1 to 3 1 to 3. ಸೊ ಏನದ 1 to 1 2 to 3 and 3 to 2. So this is the relation. So this is that. Okay. A 1 to 3 1 to 3 1 to 1 2 to 3 and 3 to 2. So this is your relation. Clear? B set ಕೊಟ್ಟಿದ್ದಿಲ್ಲ ಅಂತಂದ್ರೆ ನಾವು A set ತಗೊಂಡೆ A cross A ಮಾಡ್ಕೊಂಡು ಅದ್ರಾಗ ಒಂದು ರಿಲೇಷನ್ ತಗೊಂಡು ಆಮೇಲೆ ಇದನ್ನ ಹಾಕ್ತೀವಿ ನಾವು. Clear? Please reply everyone. Clear? Everyone clear? What about others? Everyone clear with the definition of relation and its example? Okay, write down fast. Barkare example ಮಾಡೋಣ, problems ಮಾಡೋಣ. Completed writing? Example ಬರೆದಾಯ್ತಾ? Please reply. ಬರೆದಾಯ್ತಾ ಇದೆ? Okay. So we'll go for the problems. Write down the first problem. Write down the first question. Question number 1. If A is a set, if A is a set with m elements, if A is a set with m elements and B is a set with n elements, find the number of relations from A to B.
B. Okay, so this is the question here. Write down the question, I will explain it. Okay, question ಏನು ಹೇಳ್ತಾನೆ ನೋಡ್ರಿ, A is a set with m elements ಅಂತ ಹೇಳ್ತಾನೆ. ಇಲ್ಲಿ ಇನ್ ಜನರಲ್ ಆಗಿ ಕೊಡಾಕತ್ತಾನೆ. ಇಲ್ಲಿ ಸೆಟ್ A ಒಳಗ 1 2 3, B ಒಳಗ 2 4 5 ಅಂತ ಏನು ಎಲಿಮೆಂಟ್ಸ್ ಕೊಟ್ಟಿಲ್ಲ. ಸೊ ಏನ್ ಹೇಳ್ತಾನೆ, A is a set with m elements ಅಂತ ಹೇಳ್ತಾನೆ. ಸೊ A ಒಳಗ m elements ಇದಾವ, B is a set with n elements, B ಒಳಗ n elements ಇದಾವ. Find the number of relations from A to B ಅಂತ ಹೇಳಕತ್ತಾನ. ಅಂದ್ರೆ B A ಒಳಗ m elements ಅದಾವ, B ಒಳಗ n elements ಅದಾವ. ನಾವು ಎಷ್ಟು ರಿಲೇಷನ್ಸ್ ಬರ್ತಾವ A to B ನಿಂತ ಎಷ್ಟು ರಿಲೇಷನ್ಸ್ ಬರ್ತಾವ ಅಂತ ಕೇಳಿದ್ರೆ ಹೆಂಗ್ ಬರಿಬೇಕು ನೋಡ್ರಿ. ಓಕೆ, ಸೊ ಅಂಡರ್ಸ್ಟುಡ್ ದ ಕ್ವೆಶ್ಚನ್? Everyone understood the question? Okay, so ಏನ್ ಹೇಳತ್ತಾನ ಇಲ್ಲಿ? So ಹೆಂಗ್ ಸಾಲ್ವ್ ಮಾಡ್ಬೇಕಂತಂದ್ರೆ ಇಲ್ಲಿ, so A has, first listen here, then write down. A has m elements and B has n elements. Okay, so A ಒಳಗೆ m elements ಇದಾವ, B ಒಳಗೆ n elements ಇದಾವ. ಸೊ ನಮಗೆ ಏನ್ ಬರ್ತದೆ ಡೆಫಿನೇಷನ್ ಅಂತಂದ್ರೆ A cross B equal to 2 to the power of m into n. In general, how we are calculating relation from A to B is A cross B equal to 2 to the power of m into n. Okay, so ಏನದ ಡೆಫಿನೇಷನ್ ಅಂತಂದ್ರೆ 2 to the power of m into n. If for example ಇಲ್ಲಿ ನಾನು A equal to ಏನು ತಗೋತೀನಿ, 3 ತಗೋತೀನಿ, B equal to 2 ತಗೋತೀನಿ. Okay, A equal to 3 ತಗೋತೀನಿ, B equal to 2 ತಗೋತೀನಿ. ಅಂದ್ರೆ ಇದ್ರಾಗ 3 ಎಲಿಮೆಂಟ್ಸ್ ಇದಾವ, ಇದ್ರಾಗ 2 ಎಲಿಮೆಂಟ್ಸ್ ಇದಾವ. ಸೊ ಇನ್ನ ಎಷ್ಟು ರಿಲೇಷನ್ಸ್ ಬರ್ತಾವ ಅಂತಂದ್ರೆ ನಮಗೆ 2 to the power of 3 into 2, that is 2 to the power of 6. So 2 to the power of 6 ಅಷ್ಟು 64 ರಿಲೇಷನ್ಸ್ ಬರ್ತಾವ ಟೋಟಲ್. ಓಕೆ, ಸೊ ನಾನು m equal to 3 ತಗೊಂಡೆ, n equal to 2 ತಗೊಂಡೆ ಅಂತಂದ್ರೆ ಅಂದ್ರೆ ಇಲ್ಲಿ 3 ಎಲಿಮೆಂಟ್ಸ್ ಇಲ್ಲ 2 ಎಲಿಮೆಂಟ್ಸ್ ತಗೊಂಡೆ ಅಂದ್ರೆ ನನಗೆ ಟೋಟಲ್ 64 ರಿಲೇಷನ್ಸ್ ಬರ್ತಾವ. ಓಕೆ, ಹಂಗೆ ಫಾರ್ ಎಕ್ಸಾಂಪಲ್ m equal to 2 ತಗೊಂಡೆ, n equal to 2 ತಗೊಂಡೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಇದ್ರಾಗ 2 ಎಲಿಮೆಂಟ್ಸ್ ಇದಾವ, ಇದ್ರಾಗ 2 ಎಲಿಮೆಂಟ್ಸ್ ಇದ್ವು ಅಂತಂದ್ರೆ ನಿಮ್ಗೆ ಎಷ್ಟು ಬರ್ತದೆ, 2 to the power of 2 into 2, 2 to the power of 4, that is 2 to the power of 4 is 2 to the power of 4 is 2 to 2 2. So 2 to the power 4 to the 8, 8 to the 16. So 16 relations ಬರ್ತಾವಲ್ಲ. ಕ್ಲಿಯರ್? ಸೊ ನಾವು ಹೆಂಗ್ ಇನ್ ಜನರಲ್ ಆಗಿ ಹೆಂಗ್ ಇದನ್ನ ಹೇಳಾಕತ್ತೀವಿ ಅಂತಂದ್ರೆ ಈ ಒಳಗೆ m ಎಲಿಮೆಂಟ್ಸ್, B ಒಳಗೆ n ಎಲಿಮೆಂಟ್ಸ್ ಇತ್ತಂದ್ರೆ ನಮ್ಗೆ 2 to the power of m into n ರಿಲೇಷನ್ಸ್ ಬರ್ತಾವ ಟೋಟಲಿ. ಓಕೆ, ಸೊ ಇನ್ ಜನರಲ್ 2 to the power of m into n ರಿಲೇಷನ್ಸ್ ಬರ್ತಾವ. ಫಾರ್ ಎಕ್ಸಾಂಪಲ್ m equal to 3, n equal to 2 ತಗೊಂಡೆ ಅಂತಂದ್ರೆ 2 to the power of 3 into that is 64 ರಿಲೇಷನ್ಸ್ ಬರ್ತಾವ. m equal to n equal to 2 ತಗೊಂಡೆ ಅಂದ್ರೆ 16 ರಿಲೇಷನ್ಸ್ ಬರ್ತಾವ. ಸೊ this is how we are going to find out the total number of relations. Clear? Please reply, everyone clear? Okay, write a sentence here and that sentence ಬರೆದ್ರೆ clear ಆಗಿಲ್ಲ ಅಂದ್ರೆ since the relation, write on the solution. Okay, since the relation from A to B is subset of A cross B, the set of all relation from A to B is same as the set of all subsets of A into B. Since, remember, write down. ಇದು ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು, ಇದು ಒಂದು ಬರೆದ್ರೆ ಸಾಕು. ನಿಮಗೆ ಬೇಕಾಗಿತ್ತು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂತಂದ್ರೆ ಇದನ್ನು ಬರ್ಕೋತಿದ್ರೆ ಬರ್ಕೋದು. ಒನ್ ಎಕ್ಸಾಂಪಲ್ ಇಸ್ ಅನಫ್. ಇದು ಒಂದು ಎಕ್ಸಾಂಪಲ್ ಕೊಟ್ಟರೆ ನೋಡಿದ್ರು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ಒಂದು ಬರ್ಕೋತೀನಿ ಅಂತಂದ್ರೆ ಬರ್ಕೋಬಹುದು. ಓಕೆ, write down fast.
Lower your hands. Savitri, Sudhamraj, Krishna. If they completed this, completed. ಬರಾಕತ್ತೀರೋ ಮುಗೀತಾ ಬಡ ರಿಪ್ಲೈ ಮಾಡ್ರಿ ನೆಕ್ಸ್ಟ್ ಹೋಗೋಣ ಅಂತ ಇಲ್ಲ ನಾ ಹಂಗೆ ಅಳಿಸ್ಬಿಡ್ತೀನಿ ನೋಡಿ ಓಕೆ right on the next question. Question number 2. Let A and B be a finite set. Let A and B be a finite set with B equal to 3 if there are 4096 relations. There are 4096 relations from A to B. What is A? Okay, so the question here is so the question here is okay, so here again same formula apply ಮಾಡಬೇಕು question ಏನಂತ ಅಂತಂದ್ರೆ A and B be two sets ಅದಾವ ಅಂತ ಹೇಳ್ತಾನೆ so let A and B be two sets ಅದಾವ ಅದ್ರಾಗ B ಎಷ್ಟಿದೆ ಅಂತಂದ್ರೆ 3 so B has 3 elements ಅಂತ ಹೇಳಕತ್ತಾನೆ okay ಆಮೇಲೆ total 4096 relations ಅದಾವ ಅಂತ ಹೇಳಕತ್ತಾನೆ okay so B has 3 elements and total there are 4096 relations so we have to find out A okay so A find out ಮಾಡಬೇಕು so given is B ಎಷ್ಟಿದೆ 3 ಕೊಟ್ಟಾನೆ relations ಎಷ್ಟಿದಾವ 4096 ಅದಾವ we have to find out A okay so A ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ ಅಂತ ನಾವು ಫೈಂಡ್ ಔಟ್ ಮಾಡಬೇಕು so A ನ ನಿಮ್ಮ ಫಾರ್ಮುಲಾ A cross B equal to 2 to the power of m into n okay so ಇದನ್ನ ನಾವು ರಿಲೇಶನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಅದ so ಇಲ್ಲಿ ಏನು ಕೊಟ್ಟಾನೆ 4026 ಅದಾವ okay so A cross B is 4026 okay so 2 to the power of n ಕೊಟ್ಟಾನೆ m ಕೊಟ್ಟಿಲ್ಲ n ಕೊಟ್ಟಾನೆ so n ಎಷ್ಟಿದಾವ 3 ಅದ okay so ಈಗ ಇದನ್ನ ಏನು ಮಾಡ್ತೀವಿ ಅಂತಂದ್ರೆ ಇದ್ರಾಗ log ಅಪ್ಲೈ ಮಾಡಿದ್ವಿ so log ಅಪ್ಲೈ ಮಾಡಿದ್ರೆ ಏನಾಗ್ತದೆ 4096 equal to 3m log 2 okay so 3m log 2 ಆಗ್ತದೆ so ಈಗ ಈ ಕಡೆ ಏನು ಮಾಡ್ತೀನಿ ನಾನು m equal to log of 4026 divided by 3 log 2 okay so the log apply ಮಾಡಿದ್ರೆ ಅಂದ್ರೆ ನಿಮಗೆ m equal to ಏನು ಬರ್ತದೆ if you have your scientific calculator then find out log of 4096 and 3 log 2 okay scientific calculator ಇತ್ತಂತಂದ್ರೆ log of 4096 ಮತ್ತೆ 3 log 2 ಮಾಡ್ರಿ so ಇದನ್ನ ಮಾಡಿದ್ರೆ ನಿಮಗೆ m equal to ಏನು ಬರ್ತದೆ ಅಂತಂದ್ರೆ 4 ಬರ್ತದೆ so that is A equal to there are 4 elements okay so if you have log apply ಮಾಡಬೇಕು here we have to apply log okay ಯಾಕೆ log apply ಮಾಡಬೇಕಂತಂದ್ರೆ ಇಲ್ಲಿ 2 to the power ಇದೆ okay so 2 to the power ಅಂತಂದ್ರೆ obviously we are going for the log ಈ log apply ಮಾಡಿದ್ರೆ ನಿಮಗೆ m ವ್ಯಾಲ್ಯೂ ಬರ್ತದೆ ಏನಾದ್ರೂ ಬರಂಗಿಲ್ಲ so ಏನ್ ಬರ್ತದೆ ನಮಗೆ A ಒಳಗೆ ಎಷ್ಟು ಎಲಿಮೆಂಟ್ಸ್ ಇದಾವ 4 ಎಲಿಮೆಂಟ್ಸ್ ಇದಾವ
So given is B ಒಳಗೆ 3 elements ಕೊಟ್ಟಾನ, relation 4096 ಕೊಟ್ಟಾನ, A calculate ಮಾಡ್ರಿ ಅಂತ ಹೇಳಾಕತ್ತಾನ. A cross B ಏನದ ನಿಮಗೆ ಫಾರ್ಮುಲಾ ಏನದ, to the power of m into n. So A cross B ಕೊಟ್ಟಾನ, relation 4096 ಕೊಟ್ಟಾನ, to the power of m3. that is apply log ಮಾಡಿದ್ರೆ ನೀವು 3m log 2. So ಈ ತರ log apply ಮಾಡಬೇಕು. So m equal to log 4096 divided by 3 log 2. If you have scientific calculators, then calculate log 4096. ಗೊತ್ತಿಲ್ಲ scientific calculator ಇಲ್ಲ ಅಂತಂದ್ರೆ ಗೂಗಲ್ ಒಳಗೆ log table ಸಿಗ್ತದೆ. ಸೊ log table ನಾಗ log 4096 ಮತ್ತೆ 3 log 2 ಮಾಡ್ರಿ. ಸೊ ಇದನ್ನ ಮಾಡ್ರಿ ನಿಮಗೆ m equal to 4 ಬರ್ತದೆ. Clear? Everyone clear? Everyone clear? Please reply. Or you have a doubt? Okay. Right on first. Barkori. Next again I have only class. Next class. Next within 5 minutes next link kalasini then join agri mat. Next we have again important questions bit by bit. Last classes and bit by bit. Idrage next important questions in our relations olaga. Okay. Write down this and we'll send you another link. Exam na galo illa pi. Scientific calculator exam na galo illa, but idu question kelangilla nanu. Okay. ಕೇಳಿದ್ರಂದ್ರೆ ಅಲ್ಲೇ ನಾವು ಲಾಗ್ ಟೇಬಲ್ ಕೊಡ್ತೀವಿ, ಲಾಗ್ ಟೇಬಲ್ ನಾಗ ನೋಡ್ಬೇಕು ಅಷ್ಟೇ. ಇಫ್ ಯು ಆಸ್ಕ್ ಇನ್ ಎಕ್ಸಾಮ್ ವಿ ವಿಲ್ ಪ್ರೊವೈಡ್ ದ ಲಾಗ್ ಟೇಬಲ್. ಓಕೆ, ಸೊ ಅಲ್ಲಿ ಲಾಗ್ ಟೇಬಲ್ ನಾಗ ನೋಡಿ ಆನ್ಸರ್ ಮಾಡ್ರಿ. ಕೇಳಿಲ್ಲ ಅಂತಂದ್ರೆ ಏನ್ ಟೆನ್ಷನ್ ತಗೋಬೇಡ. ಓಕೆ, ಓಕೆ, ಕಂಪ್ಲೀಟೆಡ್? ಎವ್ರಿವನ್ ಕಂಪ್ಲೀಟೆಡ್? ಎವ್ರಿವನ್ ಕಂಪ್ಲೀಟೆಡ್? Okay, so I'll end here. I will send the next section link within 5 minutes. Join fast. Don't make late. Jaldi join agri, jaldi ಮುಗಿಸ್ಬಿಡ್ತೀನಿ. Second last hour class. Okay, late ಮಾಡಿ join ಮಾಡಿದ್ರಂದ್ರೆ late ಮಾಡಿ ಮುಗಿಸ್ತೀನಿ. Okay, clear? So jaldi join agri.